ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ಸಲ ಕರ್ನಾಟಕದಲ್ಲಿ ಮೋದಿ ಅಲೆ ವರ್ಕೌಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯ ಕಣವಾಗಿತ್ತು. ಇತ್ತ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಕೂಡ ಆಯಿತು. ಆದರೆ ಈ ಬಾರಿ 28 ಕ್ಷೇತ್ರಗಳನ್ನ ಗೆಲ್ಲೋ ವಿಶ್ವಾಸದಲ್ಲಿದ್ದ ಕಮಲ ದಳ ನಾಯಕರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಕಾಂಗ್ರೆಸ್ ನಾಯಕರು ಕನಿಷ್ಠ 20 ಕ್ಷೇತ್ರಗಳನ್ನ ಗೆಲ್ಲೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ನಡೆಸಿದ ಆಂತರಿಕ ಸಮೀಕ್ಷೆಯೊಂದರಲ್ಲಿ ಬಹುತೇಕ ಕ್ಷೇತ್ರಗಳ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿರೋದ್ರಿಂದ ಕೈಪಡೆಯಂತೂ ಫುಲ್ ಖುಷಿಯಾಗಿದೆ. ಆದರೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಇದು ನಿಜಕ್ಕೂ ಆತಂಕವನ್ನುಂಟು ಮಾಡಿದೆ. ಕಾಂಗ್ರೆಸ್ ಪಕ್ಷ ಸುಮಾರು 18ರಿಂದ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಕಾರ್ಯಕರ್ತರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ಪಡೆದಿದೆ. ಆದರೆ ಕೆಲವು ಪ್ರಜ್ಞಾವಂತ ನಾಯಕರು ಸುಮಾರು 13ರಿಂದ 14 ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಇದು ಕಾಂಗ್ರೆಸ್ ಹಿರಿಯ ನಾಯಕ ಸಲೀಂ ಅಹಮದ್ ಹೇಳಿರುವಂತಹ ಮಾತು. ಅಂದ್ರೆ ಕಾಂಗ್ರೆಸ್ ನಾಯಕರ ಆತ್ಮವಿಶ್ವಾಸ ಇದು ಜಾಸ್ತಿ ಆಗೋ ಹಾಗೆ ಮಾಡುತ್ತೆ. ದಾವಣಗೆರೆ ಕ್ಷೇತ್ರದ ಎಲ್ಲಾ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತ ಸ್ಥಳೀಯ ಮುಖಂಡರೇ ಹೇಳಿದ್ದಾರೆ. ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ ವಿರುದ್ಧ ಕಣಕ್ಕಿಳಿದಿರೋ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಪ್ರಚಾರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ದಾವಣಗೆರೆಯ ಕಾಂಗ್ರೆಸ್ ಘಟಕ ತಿಳಿಸಿದೆ. ಇನ್ನು ಬಿಜೆಪಿಯಲ್ಲಿ ಬಿ ಶ್ರೀರಾಮುಲು ವಿರುದ್ಧ ಸ್ಪರ್ಧಿಸಿರೋ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರಿಗೆ ಎಲ್ಲಾ ಬೂತ್ಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಬಳ್ಳಾರಿ ಕಾರ್ಯಕರ್ತರು ಹಾಗೆ ಮುಖಂಡರೇ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರತ್ತ ಜನರ ಚಿತ್ತ ಹರಿದಿದೆ ಅಂತ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರೇ ತಿಳಿಸಿದ್ದಾರೆ. ಈ ಹಿಂದಿನ 3 ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸೋತಿದ್ರು ಕೂಡ ಬಿಜೆಪಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ವಿರುದ್ಧ ಪ್ರಿಯಾಂಕಾ, ಬಿಜೆಪಿಯ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ಮೃಣಾಲ್ ಸ್ಪರ್ಧಿಸಿದ್ದು ಕಾಂಗ್ರೆಸ್ ನಾಯಕರು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಇನ್ನು ಬೆಂಗಳೂರು ಸೆಂಟ್ರಲ್ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಕಾಂಗ್ರೆಸ್ಗೆ ಪೂರಕ ವಾತಾವರಣವೇ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ ಅಂತ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಬಿಜೆಪಿಯ ಪಿಸಿ ಮೋಹನ್ ಹಾಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ವಿರುದ್ಧ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಹಾಗೆ ಡಿಕೆ ಸುರೇಶ್ ಗೆಲುವು ಸಾಧಿಸುತ್ತಾರೆ ಅಂತ ಕಾಂಗ್ರೆಸ್ ಮುಖಂಡರು ಆತ್ಮವಿಶ್ವಾಸದಲ್ಲಿದ್ದಾರೆ. ಇನ್ನು ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿನ ವಿಶ್ವಾಸದಲ್ಲಿದೆ. ಬಿಜೆಪಿ ಮುಖಂಡ ವಿ ಸೋಮಣ್ಣ ವಿರುದ್ಧ ಪಕ್ಷದ ಮುದ್ದ ಹನುಮೇಗೌಡ ಕಣಕ್ಕಿಳಿದಿದ್ದಾರೆ. ಲಿಂಗಾಯತರು ಸೋಮಣ್ಣ ಅವರನ್ನ ಅಗಾಧವಾಗಿ ಬೆಂಬಲಿಸಿದ್ರೆ ಎಸ್ಸಿ ಹಾಗೂ ಎಸ್ಟಿಗಳನ್ನ ಹೊರತುಪಡಿಸಿ ಕುರುಬರು ಮತ್ತು ಅಲ್ಪಸಂಖ್ಯಾತರು ಒಕ್ಕಲಿಗರಾದ ಮುದ್ದ ಹನುಮೇಗೌಡರನ್ನ ಬೆಂಬಲಿಸಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಯುವ ಕಾಂಗ್ರೆಸ್ ಮುಖಂಡ ಹಾಗೆ ಮಾಜಿ ಸಚಿವ ಎಂಆರ್ ಸೀತಾರಾಮ್ ಅವರ ಮಗ ರಕ್ಷಾರಾಮಯ್ಯ ಕಣದಲ್ಲಿದ್ದಾರೆ. ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಉತ್ತಮ ಫಲಿತಾಂಶ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ಕೊಡಿತು. ಈ ಗ್ಯಾರಂಟಿಗಳಿಗೆ ರಾಜ್ಯದ ಕಾಂಗ್ರೆಸ್ ಬಹುಮತವನ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೆ ತಿಂಗಳಿಗೆ 200 ಯೂನಿಟ್ ತನಕ ಉಚಿತ ವಿದ್ಯುತ್, ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ ದುಡ್ಡು, ಇನ್ನು ಮನೆ ಗೃಹಿಣಿಯರಿಗೆ ತಿಂಗಳಿಗೆ 2,000 ರೂಪಾಯಿ ದುಡ್ಡು, ಸಹಾಯಧನ, ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರತಿ ವ್ಯಕ್ತಿಗೆ 10 ಕೆಜಿ ಉಚಿತ ಅಕ್ಕಿ ನೀಡೋದಾಗಿ ಕಾಂಗ್ರೆಸ್ ಹೇಳ್ಕೊಂಡಿತ್ತು. ಅದರಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದ ಮೇಲೂ ಕೂಡ ಹಂತ ಹಂತವಾಗಿ ಕಾಂಗ್ರೆಸ್ ಈ ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಹೆಚ್ಚಾಗೋದಕ್ಕೆ ಈ ಗ್ಯಾರಂಟಿಗಳು ಹೆಲ್ಪ್ ಮಾಡಿದ್ವು ಅನ್ನೋ ಮಾತು ಸತ್ಯ ಆಯ್ತು. ಹೀಗಿರುವಾಗ ಮೋದಿ ಅಲೆ ರಾಜ್ಯದಲ್ಲಿ ಇದೆ, ಮೋದಿ ಹೆಸರೇಳ್ಕೊಂಡು ನಾವು ಗೆಲ್ತೀವಿ ಅಂತ ಯಾರ್ಯಾರು ಅನ್ಕೊಂಡಿದ್ರೋ ಅವರಿಗೆ ಈ ಥರದ ಕೆಲವೊಂದು ರಿಪೋರ್ಟ್ ನಿಜಕ್ಕೂ ಶಾಕ್ ಕೊಟ್ಟಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮೋದಿ ಅವರು ಏನೇನು ಸುಳ್ಳು ಹೇಳಿದ್ರು, ಸುಳ್ಳು ಭರವಸೆಗಳನ್ನ ಕೊಟ್ಟರು, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನೇನು ಸುಳ್ಳು ಆರೋಪವನ್ನ ಮಾಡಿದೆ, ಜೊತೆಗೆ ಅವರು ಯಾವುದೇ ಒಂದು ಭಾಷಣದಲ್ಲಾಗಿರ್ಬೋದು, ರ್ಯಾಲಿಗಳಲ್ಲಾಗಿರ್ಬೋದು ಮೋದಿ ಹೇಳಿರುವಂತಹ ಸುಳ್ಳು ಏನೇನು ಅನ್ನೋದನ್ನ ಕಾಂಗ್ರೆಸ್ ಜನರ ಮುಂದೆ ಅದನ್ನ ಬಿಚ್ಚಿಡೋ ಪ್ರಯತ್ನವನ್ನ ಕೂಡ ಮಾಡಿತು. ಇನ್ನು ಕಾಂಗ್ರೆಸ್ ಈ ಪಂಚ ಗ್ಯಾರಂಟಿಯ ಅಸ್ತ್ರಗಳನ್ನೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಳಸಿಕೊಂಡಿದೆ. ಮಳೆ ಬೆಳೆ ಇಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಜನ ರೋಸಿ ಹೋಗಿದ್ರು. ಅದೆಷ್ಟೋ ಬಡ ಕುಟುಂಬಗಳಿಗೆ ಹಾಗೆ ಮಹಿಳೆಯರಿಗೆ ತಿಂಗಳಿಗೆ ಸರ್ಕಾರ ಕೊಡೋ 2,000 ರೂಪಾಯಿ ದುಡ್ಡು ಆಸರೆಯಾಗಿದೆ. ಇತ್ತ ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರಿಂದಲೂ ಕೂಡ ಸಿದ್ದರಾಮಯ್ಯ
ಅವರಿಗೆ ಬೆಂಬಲ ಸಿಕ್ಕಿದೆ ಅನ್ನೋ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿಬಂದಿದೆ. ಈಗಾಗಲೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಮೋದಿ ಅಲೆ ಅಥವಾ ಮೋದಿ ಹೆಸರೇಳ್ಕೊಂಡು ನಾವು ಗೆಲ್ತೀವಿ ರಾಜ್ಯದಲ್ಲಿ ಅಂತ ಯಾವೆಲ್ಲ ಅಭ್ಯರ್ಥಿಗಳು ಅಂದ್ಕೊಂಡಿದ್ರೋ ಅವರಿಗೆ ಈ ವಿಚಾರ ನಿಜಕ್ಕೂ ಶಾಕ್ ಕೊಟ್ಟಿದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರಾಗಿರಬಹುದು, ಜೊತೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ರಾಜ್ಯದಲ್ಲಿ ಮೋದಿ ಅಲೆ ಇಲ್ಲ, ಜೊತೆಗೆ ಗ್ಯಾರಂಟಿ ಅಲೆ ಇದೆ, ಕಾಂಗ್ರೆಸ್ ಪರವಾದ ಅಲೆ ಇದೆ ಅನ್ನೋದನ್ನ ಜನರಿಗೆ ಹೇಳ್ತಾ ಬಂದ್ರು. ಇದನ್ನ ಬಿಜೆಪಿ ನಾಯಕರು ಕೂಡ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂದ್ರೂ ಕೂಡ ಅದು ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಏನಾಗ್ತಿದೆ ಅನ್ನೋದು ಅರಿವಾಯಿತು. ಹಾಗೇನೆ ಅನೇಕ ರ್ಯಾಲಿಗಳಲ್ಲಾಗಿರ್ಬೋದು, ತಮ್ಮ ಸ್ಪೀಚ್ಗಳಲ್ಲಾಗಿರ್ಬೋದು ಮೋದಿಯವರು ಕಾಂಗ್ರೆಸ್ ಮೇಲೆ ಸಾಕಷ್ಟು ವಾಗ್ದಾಳಿಗಳನ್ನ ನಡೆಸಿದ್ರು, ಆರೋಪಗಳನ್ನ ಮಾಡಿದ್ರು. ಹಾಗೇನೆ ಮೋದಿಯವರು ಹೇಳ್ತಾ ಇರೋ ಸುಳ್ಳುಗಳು ಯಾವ್ಯಾವು, ಇದನ್ನ ನಂಬಬೇಡಿ ಅಂತ ಮನವರಿಕೆ ಮಾಡಿಕೊಡೋ ಕೆಲಸವನ್ನ ಕೂಡ ಕಾಂಗ್ರೆಸ್ ಮಾಡ್ತು. ಹೀಗಾಗಿನೇ ಸಿದ್ದರಾಮಯ್ಯನವರು ಒಂದು ಪಟ್ಟಿ ಮಾಡಿದ್ರು. ಅದರಲ್ಲಿ ಮೋದಿ ಹೇಳಿರುವಂತಹ ಸುಳ್ಳುಗಳು ಯಾವ್ಯಾವು ಅನ್ನೋದನ್ನ, ಅದರಲ್ಲಿ ಮೊದಲನೇದು, ಇದು ನಾವು ಹೇಳ್ತಾ ಇರೋದಲ್ಲ ಮೋದಿ ಸುಳ್ಳು ಹೇಳಿದ್ರು ಅಂತ, ಸಿದ್ದರಾಮಯ್ಯನವರು ಮೋದಿಯವರು ಏನೇನು ಸುಳ್ಳು ಹೇಳಿದ್ರು ಅಂತ ಮಾಡಿರೋ ಪಟ್ಟಿ ಇದು. ಅದರಲ್ಲಿ ಒಂದನೇದು, SC ST OBC ಮೀಸಲಾತಿಯನ್ನ ಕಿತ್ಕೊಂಡು ಮುಸ್ಲಿಮರಿಗೆ ನೀಡೋದಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಇದು ಮೋದಿಯವರು ಹೇಳಿದ ಸುಳ್ಳು ಅಂತ ಕಾಂಗ್ರೆಸ್ ಹೇಳಿದ್ದು. ಇನ್ನೆರಡನೇದು, ಸಂಪತ್ತಿನ ಸಮಾನ ಹಂಚಿಕೆ ನೆಪದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಆಸ್ತಿಯನ್ನ ಕಬಳಿಸಿ ಮುಸ್ಲಿಮರಿಗೆ ನೀಡುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಂಗಳಸೂತ್ರ ಸೇರಿದ ಹಾಗೆ ಅವರ ಚಿನ್ನ ಆಸ್ತಿಯನ್ನ ಕಿತ್ಕೊಂಡು ಹೆಚ್ಚು ಮಕ್ಕಳು ಇರೋರಿಗೆ, ನುಸುಳುಕೋರರಿಗೆ ಅಂದ್ರೆ ಮುಸ್ಲಿಮರಿಗೆ ಕೊಡುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನ ಬದಲಾಯಿಸುತ್ತೆ. ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಅಂತ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ದೇಶದ ಜನರ ಪಿತ್ರಾರ್ಜಿತ ಆಸ್ತಿಗೆ 55% ತೆರಿಗೆ ಹೇರುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ, ಮೈಸೂರಿನ ದೊರೆಗಳನ್ನ ಕಾಂಗ್ರೆಸ್ನವರು ನಿಂದಿಸ್ತಾರೆ. ಲೋಕಸಭಾ ಚುನಾವಣೆಯನ್ನ ವಿದೇಶಿ ಶಕ್ತಿಗಳು ನಿಯಂತ್ರಣ ಮಾಡ್ತಾ ಇವೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಉಗ್ರರಿಗೆ ಪ್ರಧಾನಮಂತ್ರಿಯವರ ನಿವಾಸದಲ್ಲೇ ಸ್ವಾಗತ ಕೋರಲಾಗಿತ್ತು. 2008ರಲ್ಲಿ ಮುಂಬೈ ಪ್ರವೇಶಿಸಿದ 10 ಉಗ್ರರ ಜೊತೆಗೆ ಕಾಂಗ್ರೆಸ್ ಸಂಪರ್ಕ ಹೊಂದಿತ್ತು. ರಾಜ ಮಹಾರಾಜರನ್ನ ಟೀಕಿಸೋ ಕಾಂಗ್ರೆಸ್ ನವಾಬರನ್ನ ಟೀಕೆ ಮಾಡೋದಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮೆಲ್ಲರ ಮನೆಗೂ ದಾಳಿ ನಡೆಸಿ ನೀವು ಕೂಡಿಟ್ಟ ಸಂಪತ್ತನ್ನ ವಶಪಡಿಸಿಕೊಂಡು ಅದನ್ನ ತನ್ನ ವೋಟ್ ಬ್ಯಾಂಕ್ಗೆ ಅಂದ್ರೆ ಮುಸ್ಲಿಮರಿಗೆ ಹಂಚಿಕೆ ಮಾಡುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಾಬ್ರಿ ಬೀಗವನ್ನ ಹಾಕುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಭಾರತದ ಕ್ರಿಕೆಟ್ ತಂಡದಲ್ಲಿ ಬರೀ ಮುಸ್ಲಿಮರೇ ಇರ್ತಾರೆ. ಕಳೆದ 5 ವರ್ಷಗಳಿಂದ ಅದಾನಿ ಅಂಬಾನಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಏಕಾಏಕಿ ಪ್ರಶ್ನೆ ಮಾಡೋದನ್ನ ನಿಲ್ಲಿಸಿದ್ಯಾಕೆ? ಹಣ ತುಂಬಿದ ಟೆಂಪೋಗಳು ಕಾಂಗ್ರೆಸ್ ಮನೆಗೆ ತಲುಪಿದೆ ಅಂತ ಮೋದಿ ಸುಳ್ಳುಗಳನ್ನ ಜನರ ಮುಂದೆ ಹೇಳ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಈಗೊಂದು ಪಟ್ಟಿಯನ್ನ ಮಾಡಿದ್ರು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕಿದ್ರು. ಇದಕ್ಕೆ ಸಾಕಷ್ಟು ಟೀಕೆಗಳು, ಪರ ವಿರೋಧದ ಮಾತುಗಳು ಕೂಡ ಕೇಳಿಬಂದ್ವು. ಅದೇನೇ ಆಗಿರಬಹುದು, ನಮ್ಮ ರಾಜ್ಯದಲ್ಲಿ ಒಟ್ಟಿನಲ್ಲಿ ಈಗ ಕರ್ನಾಟಕದಲ್ಲಿ ಮೋದಿ ಅಲೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೆ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರೋದು ಸತ್ಯ. ಅದಕ್ಕೆ ಪೂರಕ ಅನ್ನೋ ಹಾಗೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಏನಾಯಿತು ನೀವೇ ನೋಡಿದ್ರಿ. ಯಾಕೆಂದರೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಬಂದು ಮೋದಿಯವರೇ ಪ್ರಚಾರವನ್ನು ಮಾಡಿದರು, ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮಾಡಿದರು, ರ್ಯಾಲಿಗಳನ್ನು ಮಾಡಿದರು, ಭಾಷಣಗಳನ್ನು ಮಾಡಿದರು. ಆದರೆ ಅದ್ಯಾವುದು ವರ್ಕೌಟ್ ಆಗಲಿಲ್ಲ. ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗಳಿಸಿ ಸರ್ಕಾರ ರಚನೆ ಮಾಡಿತು. ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಎದುರಾಗಬಹುದಾ? ಯಾಕಂದರೆ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಗಳಿಸಿದ್ದು 26 ಸ್ಥಾನಗಳನ್ನು. ಆದರೆ ಈಗ ಪರಿಸ್ಥಿತಿ ಹಾಗೇ ಇದೆಯಾ? ಖಂಡಿತ ಇಲ್ಲ ಅಂತಾನೆ ಅನೇಕ ಸಮೀಕ್ಷೆಗಳಾಗಿರ್ಬೋದು, ಕೆಲವೊಂದು ವರದಿಗಳೇ ಹೇಳ್ತಾ ಇವೆ. ಕಳೆದ ಸಲ ಮೋದಿ ಅಲೆಯಿಂದಾನೇ 26 ಸ್ಥಾನ ರಾಜ್ಯದಲ್ಲಿ ಬಂದಿದ್ವು. ಆದರೆ ಈಗ ಮೋದಿ ಅಲೆ ರಾಜ್ಯದಲ್ಲಿಲ್ಲ, ಕಾಂಗ್ರೆಸ್ ಪರವಾದ ಅಲೆ ಇದೆ. ಗ್ಯಾರಂಟಿ ಅಲೆಗಳಿರೋದ್ರಿಂದ ಖಂಡಿತ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬರುತ್ತೆ. ಬಿಜೆಪಿ 10ರಿಂದ 15 ಸ್ಥಾನ ಗೆದ್ರೇನೆ ಹೆಚ್ಚು ಅನ್ನೋ ವರದಿ ಕೂಡ ಇದೆ. ಕಾಂಗ್ರೆಸ್ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಹಾಗೇ ಆಗುತ್ತಾ ಅಥವಾ ಈ ಒಂದು ಲೆಕ್ಕಾಚಾರ ಉಲ್ಟಾ ಆಗುತ್ತಾ? ಇದೆಲ್ಲವೂ ಕೂಡ ಒಂದು ರೀತಿ ಮೋದಿ ಅಲೆ ಮೇಲೆ ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದರೆ ಬಿಜೆಪಿ ಏನಾದರೂ ಹೆಚ್ಚು ಸ್ಥಾನ ಗಳಿಸಿದ್ರೆ ಇದಕ್ಕೆ ಮೋದಿ ಅಲೆ ಅನ್ನುವಂಥ ಹಣೆಪಟ್ಟಿ ಕಟ್ಟಬಹುದು. ಬಿಜೆಪಿ ಏನಾದರೂ ಕಮ್ಮಿ ಸ್ಥಾನವನ್ನು ಗಳಿಸಿದ್ರೆ ರಾಜ್ಯದಲ್ಲಿ ಮೋದಿ ಅಲೆ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನಿಮಗೆ ಹೇಗನ್ಸುತ್ತೆ? ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ.